ಟ್ರಂಪ್ ಟಾರಿಫ್ ಹೊಡೆತಕ್ಕೆ ಭಾರತ ಕೊಡುತ್ತಾ ಕೌಂಟರ್. ಭಾರತಕ್ಕೆ 25% ಸುಂಕದ ಮೇಲೆ ಪೆನಾಲ್ಟಿ ಹಾಕಿದಂತಹ ಟ್ರಂಪ್ ಅಣ್ಣ ಟ್ರಂಪ್ ಟಾರಿಫ್ ಹೊಡೆತಕ್ಕೆ ಭಾರತ ಕೊಡುತ್ತಾ ಕೌಂಟರ್. ಭಾರತಕ್ಕೆ 25% ಸುಂಕದ ಜೊತೆ ಪೆನಾಲ್ಟಿ ಹಾಕಿದ ಟ್ರಂಪ್ ಅಣ್ಣ. ಟ್ರಂಪ್ ಕ್ರಮಕ್ಕೆ ತೀವ್ರ ಬೇಸರ ವ್ಯಕ್ತಪಡಿಸಿದಂತಹ ಮೋದಿ ಸರ್ಕಾರ ಅಮೆರಿಕ ಜೊತೆಗಿನ ರಕ್ಷಣಾ ಒಪ್ಪಂದ ಮುರಿದುಕೊಳ್ಳಲು ಚಿಂತನೆ. ತಕ್ಷಣವೇ ಯಾವುದೇ ಪ್ರತಿಕಾರವನ್ನ ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಿರುವಂತಹ ಭಾರತ, ಆದರೆ ಹಂತ ಹಂತವಾಗಿಯೇ ವ್ಯವಹಾರವನ್ನ ಕಡಿಮೆ ಮಾಡಿಕೊಳ್ಳಲು ಪ್ಲಾನ್. ಹೊಸ ಒಪ್ಪಂದಗಳಿಗೆ ಮೋದಿ ಸರ್ಕಾರ ಒಪ್ಪಿಗೆ ಕೊಡುವ ಸಾಧ್ಯತೆ ಕ್ಷೀಣ. F-35 ಯುದ್ಧ ವಿಮಾನಗಳ ಖರೀದಿಗೆ ಆಸಕ್ತಿ ಇಲ್ಲ ಅಂತ ಹೇಳಿರುವಂತಹ ಸಂದೇಶ ಅಮೆರಿಕ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಮಾಡಿರುವಂತಹ ಮೋದಿ ಸರ್ಕಾರ. ಈ ಒಂದು ಮೂಲಕ ಅಮೆರಿಕಕ್ಕೆ ಕೌಂಟರ್ ಕೊಡ್ತಾರ ಮೋದಿ ಸರ್ಕಾರ ಅಂತ. ಅದೇನ್ ಟ್ರಂಪ್ ಮಾಡ್ತಾ ಇರುವ ಕೆಲಸವೋ ಅದೇನೋ ಗೊತ್ತಿಲ್ಲ. ಭಾರತಕ್ಕೆ 25% ಸುಂಕದ ಪೆನಾಲ್ಟಿ ಅಂತೆ. ಟ್ರಂಪ್ ಕ್ರಮಕ್ಕೆ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದಂತಹ ಮೋದಿ ಸರ್ಕಾರ ಯಾಕೆ ಹಿಂಗ್ ಮಾಡ್ತಾ ಅವರೇ ಅಂತ ಗೊತ್ತಾಗ್ತಾ ಇಲ್ಲ. ಅಮೆರಿಕದ ಜೊತೆಗಿನ ರಕ್ಷಣಾ ಒಪ್ಪಂದವನ್ನು ಮುರಿದುಕೊಳ್ಳಲಿಕ್ಕೆ ಭಾರತ ಚಿಂತನೆಯನ್ನ ಮಾಡಿದೆ. ತಕ್ಷಣ ಯಾವುದೇ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅಂತ ಭಾರತ ಹೇಳಿದೆ. ಭಾರತಕ್ಕೆ ತಲೆ ಸರಿ ಇದೆ, ತಕ್ಷಣವೇ ಏನು ಕ್ರಮವನ್ನ ಕೈಗೊಳ್ಳೋದಿಲ್ಲ. ಡೊನಾಲ್ಡ್ ಟ್ರಂಪ್ ತರ ಏನು ಯೋಚನೆ ಮಾಡಬೇಕು ಅಂತ ಭಾರತಕ್ಕೆ ಗೊತ್ತಿದೆ. ತಲೆ ಕೆಟ್ಟೋರಂಗೆ ಹೇಳೋದು ಅಮೆರಿಕ ಮಾತ್ರ. F-35 ಯುದ್ಧ ವಿಮಾನವನ್ನ ಖರೀದಿ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ. ಆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಿಮ್ಮ ಶತ್ರು ದೇಶಗಳು ಭಾರತಕ್ಕೂ ಶತ್ರು ದೇಶಗಳಾಗಬೇಕು ಅಂತ ಏನಾದರೂ ಬರ್ಕೊಟ್ಟಿದ್ದಾರಾ ಭಾರತದವರು? ಅಥವಾ ಭಾರತದ ಕಿಂಗ್ ಪಿನ್ ಆಗ್ಬಿಡ್ತೀನಿ ಅಂತ ನೀವು ಹಠ ಮಾಡ್ಕೊಂಡು ಕೂತಿದ್ದೀರಾ? ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೆ ಬರೋದಾದ್ರೆ ಟ್ರಂಪ್ಗೆ ಯಾವಾಗ ಮನ್ಸು ಬರುತ್ತೋ ಭಾರತದ ಕಂಡ್ರೆ, ಯಾವಾಗ ಮನ್ಸು ಬರೋದಿಲ್ವೋ ಗೊತ್ತಾಗ್ತಾ ಇಲ್ಲ. ಅಮೆರಿಕ ಅಂತಂದ್ರೆ ಗಳಸ್ಯ ಕಂಠಸ್ಯ. ಅಮೆರಿಕ ಜೊತೆಗಿನ ರಕ್ಷಣಾ ಒಪ್ಪಂದವನ್ನ ಮುರಿದುಕೊಳ್ಳಲಿಕ್ಕೆ ಚಿಂತನೆಯನ್ನ ನಡೆಸಿದೆ ಭಾರತ. ತಕ್ಷಣವೇ ಯಾವುದೇ ಪ್ರತಿಕಾರವನ್ನ ತೀರಿಸಿಕೊಳ್ಳುವಂತಹ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅಂತ ಹೇಳಿ ಭಾರತ ಜಾಡನಡೆಯನ್ನ ಹಾಕಿದೆ. ಇನ್ನು ಮೋದಿ ಸರ್ಕಾರದ ಬಗ್ಗೆ ಮಾತನಾಡೋದಾದ್ರೆ ಇದಕ್ಕೆ ರಿಪ್ಲೈ ಆಗಿ ಬೇರೆ ರೀತಿಯಾಗಿ ಹೋಗುತ್ತೆ. ಇನ್ನೊಂದು 15 ದಿನ ಕಾದು ನೋಡ್ಬೇಕಷ್ಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.